ನಮಸ್ಕಾರ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಮಗೆ ಅನಿರೀಕ್ಷಿತವಾಗಿ ಸಂಕಷ್ಟಗಳು ಬಂದಾಗ ನಾವು ದೇವರಿಗೆ ಅಥವಾ ವಿಧಿಗೆ ಬೈಯುತ್ತೇವೆ. ನನಗೆ ಯಾಕೆ ಹೀಗಾಯಿತು ಎಂದು ಗೋಳಾಡುತ್ತೇವೆ. ಆದರೆ ನೆನಪಿಡಿ, ನಮಗೆ ಇಂದು ಕೆಟ್ಟದ್ದು ಅಂತ ಅನಿಸುವುದು ಭವಿಷ್ಯದ ದೊಡ್ಡ ಒಳ್ಳೆಯತನಕ್ಕೆ ಮುನ್ನುಡಿಯಾಗಿರಬಹುದು. ಇಂದು ನಾನು ಹೇಳಲಿರುವ ರಾಜ್ಯ ಮತ್ತು ಮಂತ್ರಿಯ ಈ ಕತೆ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸುತ್ತದೆ. ಒಂದು ಸಮೃದ್ಧ ರಾಜ್ಯವನ್ನು ಒಬ್ಬ ಶೂರ ರಾಜ ಆಳುತ್ತಿದ್ದ. ಅವನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಇದ್ದ. ಆ ಮಂತ್ರಿ ಬಹಳ ಜ್ಞಾನಿ. ಅವನ ಬದುಕಿನ ಸೂತ್ರ ಒಂದೇ ಆಗಿತ್ತು, ಅದುವೇ ಆಗುವುದೆಲ್ಲ ಒಳ್ಳೆಯದಕ್ಕೆ. ಲಾಭವಾಗಲಿ ನಷ್ಟವಾಗಲಿ ಅವನು ಇದನ್ನೇ ಹೇಳುತ್ತಿದ್ದ. ರಾಜನಿಗೆ ಇದು ಒಮ್ಮೊಮ್ಮೆ ವಿಚಿತ್ರವೆನಿಸುತ್ತಿತ್ತು. ಒಂದು ದಿನ ರಾಜ ತನ್ನ ಅರಮನೆಯ ತೋಟದಲ್ಲಿ ಕುಳಿತು ಹಣ್ಣುಗಳನ್ನು ಕತ್ತರಿಸುತ್ತಿದ್ದ. ಅಜಾಗರೂಕತೆಯಿಂದ ಚೂಪಾದ ಚಾಕು ಅವನ ಹೆಬ್ಬರಡಿಗೆ ತಗುಲಿ ಬೆರಳಿನ ತುದಿ ಕತ್ತರಿಸಿ ಹೋಯಿತು. ರಕ್ತ ಧಾರೆ ಧಾರೆಯಾಗಿ ಹರಿಯುತ್ತಿತ್ತು. ನೋವಿನಿಂದ ರಾಜ ಕಿರುಚಿದಾಗ ಮಂತ್ರಿ ಓಡಿ ಬಂದ. ರಾಜನ ಗಾಯ ನೋಡಿ ಮಂತ್ರಿ ಅಂದ, ಮಹಾರಾಜರೇ, ಚಿಂತಿಸಬೇಡಿ, ಇದೂ ಕೂಡ ಒಳ್ಳೆಯದಕ್ಕೆ. ರಾಜನಿಗೆ ಎಲ್ಲಿಲ್ಲದ ಕೋಪ ಬಂತು. ನನ್ನ ಬೆರಳು ಕತ್ತರಿಸಿ ನಾನು ನೋವಿನಲ್ಲಿದ್ದರೆ ನೀನು ಒಳ್ಳೆಯದಕ್ಕೆ ಎನ್ನುತ್ತೀಯಾ? ಸೈನಿಕರೇ, ಈ ಕೂಡಲೇ ಈ ಮಂತ್ರಿಯನ್ನು ಜೈಲಿಗೆ ಹಾಕಿ ಎಂದು ಆಜ್ಞಾಪಿಸಿದ. ಸೈನಿಕರು ಮಂತ್ರಿಯನ್ನು ಎಳೆದುಕೊಂಡು ಹೋಗುವಾಗಲೂ ಮಂತ್ರಿ ಶಾಂತವಾಗಿ ನಗುತ್ತಾ ಅದೇ ಮಾತು ಹೇಳುತ್ತಾನೆ, ಮಹಾರಾಜ, ಇದು ಕೂಡ ಆಗುವುದೆಲ್ಲ ಒಳ್ಳೆಯದಕ್ಕೆ. ಕೆಲವು ದಿನಗಳ ನಂತರ ರಾಜನು ತನ್ನ ಬೆರಳಿನ ಗಾಯ ವಾಸಿಯಾದ ಮೇಲೆ ಬೇಟೆಗೆ ಹೋದ. ಬೇಟೆಯ ಭರದಲ್ಲಿ ಸೈನಿಕರಿಂದ ದೂರವಾಗಿ ಕಾಡಿನ ಅತ್ಯಂತ ದಟ್ಟವಾದ ಭಾಗಕ್ಕೆ ತಲುಪಿದ. ಅಲ್ಲಿ ಆ ನರಭಕ್ಷಕ ಪಂಗಡದ ಜನರು ರಾಜನನ್ನು ಸುತ್ತುವರೆದರು. ಅವರು ತಮ್ಮ ದೇವತೆಗೆ ಬಲಿ ಕೊಡಲು ಒಬ್ಬ ಸದೃಢ ವ್ಯಕ್ತಿಗಾಗಿ ಹುಡುಕುತ್ತಿದ್ದರು. ರಾಜ ಸಿಕ್ಕಿದ್ದೇ ತಡ ಅವನನ್ನು ಕಟ್ಟಿ ಹಾಕಿ ತಮ್ಮ ಗುಡಿಗೆ ಎಳೆದುಕೊಂಡು ಹೋದರು. ಬಲಿ ಕೊಡುವ ಸಮಯ ಹತ್ತಿರ ಬಂತು. ರಾಜನಿಗೆ ಸಾವು ಕಣ್ಣು ಮುಂದೆ ಕಾಣುತ್ತಿತ್ತು. ಪೂಜಾರಿ ರಾಜನ ದೇಹವನ್ನು ಪರೀಕ್ಷಿಸಲು ಶುರು ಮಾಡಿದ. ಬಲಿ ಕೊಡುವ ವ್ಯಕ್ತಿಯ ದೇಹದಲ್ಲಿ ಯಾವುದೇ ಗಾಯ ಅಥವಾ ಅಂಗವಿಕಲತೆ ಇರಬಾರದು ಎಂಬುದು ಅವರ ನಿಯಮವಾಗಿತ್ತು. ಪೂಜಾರಿ ರಾಜನ ಕೈಗಳನ್ನು ನೋಡಿದಾಗ ಅವನ ಬೆರಳು ತುಂಡಾಗಿರುವುದು ಕಂಡಿತು. ಪೂಜಾರಿ ಕೂಗಿದ, ನಿಲ್ಲಿಸಿ, ಈ ವ್ಯಕ್ತಿ ಅಪವಿತ್ರ, ಇವನ ಅಂಗ ಊನವಾಗಿದೆ, ಇವನನ್ನು ಬಲಿ ಕೊಟ್ಟರೆ ದೇವತೆ ನಮ್ಮನ್ನು ಶಪಿಸುತ್ತಾಳೆ, ಇವನನ್ನು ಕೂಡಲೇ ಬಿಟ್ಟುಬಿಡಿ ಎಂದ. ರಾಜನಿಗೆ ಆಗ ಅರಿವಾಯಿತು, ಅದು ಬೆರಳು ಕತ್ತರಿಸದಿದ್ದರೆ ಇಂದು ಅವನ ಶಿರಚ್ಛೇದವಾಗುತ್ತಿತ್ತು. ರಾಜ್ಯ ಓಡುತ್ತಾ ರಾಜ್ಯಕ್ಕೆ ಮರಳಿ ಮಂತ್ರಿಯನ್ನು ಜೈಲಿನಿಂದ ಬಿಡಿಸಿದ. ಮಂತ್ರಿಯವರೇ, ಇದು ನನ್ನ ಪ್ರಾಣ ಉಳಿದದ್ದೇ ಆ ಬೆರಳು ಕತ್ತರಿಸಿದ ಘಟನೆಯಿಂದ. ಆದರೆ ನಾನು ನಿಮ್ಮನ್ನು ಜೈಲಿಗೆ ಹಾಕಿ ತಪ್ಪು ಮಾಡಿದೆ ಎಂದು ಕ್ಷಮೆ ಕೇಳಿದ. ಆಗ ರಾಜ ಒಂದು ಪ್ರಶ್ನೆ ಕೇಳಿದ, ನನ್ನ ಬೆರಳು ಕತ್ತರಿಸಿದ್ದು ಒಳ್ಳೆಯದಾಯಿತು, ಆದರೆ ನಾನು ನಿಮ್ಮನ್ನು ಜೈಲಿಗೆ ಹಾಕಿದ್ದು ನಿಮಗೆ ಹೇಗೆ ಒಳ್ಳೆಯದಾಯಿತು? ಆಗ ಮಂತ್ರಿ ವಿನಯದಿಂದ ನಗುತ್ತಾ ಹೇಳಿದ, ಮಹಾರಾಜರೇ, ಒಂದು ವೇಳೆ ನೀವು ನನ್ನನ್ನು ಜೈಲಿಗೆ ಹಾಕದಿದ್ದರೆ ನಾನು ನಿಮ್ಮ ನೆರಳಿನಂತೆ ನಿಮ್ಮ ಜೊತೆಯೇ ಬೇಟೆಗೆ ಬರುತ್ತಿದ್ದೆ. ನಿಮ್ಮ ಬೆರಳು ಕತ್ತರಿಸಿದ್ದರಿಂದ ಅವರು ನಿಮ್ಮನ್ನು ಬಿಟ್ಟರು, ಆದರೆ ನನ್ನ ದೇಹಕ್ಕೆ ಯಾವುದೇ ಗಾಯವಿಲ್ಲದ ಕಾರಣ ಅವರು ನನ್ನನ್ನು ಖಂಡಿತ ಬಲಿ ಕೊಡುತ್ತಿದ್ದರು. ಹಾಗಾಗಿ ನಾನು ಜೈಲಿನಲ್ಲಿ ಹೋಗಿದ್ದು ಕೂಡ ಒಳ್ಳೆಯದೇ ಆಯಿತು ಎಂದ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಈಗ ಏನಾದರೂ ತೊಂದರೆ ನಡೆಯುತ್ತಿದ್ದರೆ ಅದು ನಿಮ್ಮನ್ನು ಯಾವುದೋ ದೊಡ್ಡ ಸಂಕಷ್ಟದಿಂದ ರಕ್ಷಿಸುತ್ತಿರಬಹುದು ಅಥವಾ ಮುಂದೆ ದೊಡ್ಡ ಯಶಸ್ಸನ್ನು ನೀಡಲು ಸಿದ್ಧತೆ ನಡೆಸುತ್ತಿರಬಹುದು. ಹಾಗಾಗಿ ನಂಬಿಕೆ ಇಡಿ, ಆಗುವುದೆಲ್ಲ ಒಳ್ಳೆಯದಕ್ಕೆ. ವೀಕ್ಷಕರೇ, ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.